ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನೋಡು, ಜೀವನದಲ್ಲಿ ನೀನು ಅಂದುಕೊಂಡಿದ್ದು ಯಾವುದೂ ಆಗಿಲ್ಲ ಅಂತ ಯೋಚನೆ ಮಾಡಬೇಡ. ಕಷ್ಟಗಳು ಏನೇ ಬರಲಿ ಅದನ್ನು ಸಾಧಿಸುವಂಥ ಛಲಾಶಕ್ತಿ ನಿನ್ನಲ್ಲಿದೆ. ಮನೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಇದ್ದೆ ಅಲ್ವಾ? ಏನು ಮಾಡಿದರೂ ಅಭಿವೃದ್ಧಿ ಆಗ್ತಾಯಿಲ್ಲ ಬಾಬಾ. ಅದಕ್ಕಾಗಿ ಚಿಂತೆ ಮಾಡೋ ಅಗತ್ಯ ಇಲ್ಲ. ಪರಿಹಾರ ಹೇಳುತ್ತೇನೆ ಕೇಳು. ಪ್ರತಿ ಗುರುವಾರ ಗೋಧೂಳಿಯ ಸಮಯ ಅಂದರೆ ಸಾಯಂಕಾಲ ಅರಿಶಿಣದಿಂದ ಮನೆ ಮುಂದೆ ರಂಗೋಲಿ ಹಾಕು. ಹಾಗೆಯೇ ಒಂದು ತುಪ್ಪದ ದೀಪ, ಅದು ಪೂರ್ವಾಭಿಮುಖವಾಗಿ ಉರಿತಾ ಇರಬೇಕು. ಜೊತೆಗೆ ಆ ದೀಪದ ಸುತ್ತಲೂ ಮೊದಲು ಬೇವಿನ ಎಲೆ, ನಂತರ ಮಾವಿನ ಎಲೆ ಅಷ್ಟೇ ಇಟ್ಟು ಪೂಜೆ ಕಾರ್ಯಗಳನ್ನು ಮಾಡಿಕೊಂಡು ನಮ್ಮಲ್ಲಿರುವಂಥ ಗ್ರಹಗಳ ದೋಷದಲ್ಲಿರುವಂಥ ನಿವಾರಣೆ ಮಾಡಿ ನಮ್ಮ ಅಭಿವೃದ್ಧಿಗೆ ಕಾರಣ ಆಗು ತಂದೆ ಅಂತ ನಮಸ್ಕಾರ ಮಾಡು. ಸಾಕು. ಇದನ್ನು ಎಷ್ಟು ದಿನ ಮಾಡಬೇಕು? ಒಂದು ದಿನ ಅಥವಾ ಒಂದೆರಡು ವಾರ ಅಲ್ಲ. ಇದನ್ನು 48 ಗುರುವಾರ ಮಾಡಲೇಬೇಕು. ಒಂದು ಮಂಡಲ ಏನೇ ಮಾಡಿದ್ರೂ ಒಂದು ಸಂಕಲ್ಪಪೂರ್ವಕ ಮಾಡಿದ್ರೇ ಅದಕ್ಕೂ ಲಾಭ ಕಂದ. ಮಾಡುತ್ತಾ ಬಾ, ಅದ್ಭುತವಾದ ಅಭಿವೃದ್ಧಿ ನಡೆಯುತ್ತದೆ. ಆದರೆ ಯೋಚನೆ ಮಾಡಬೇಡ, ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತವೆ. ಯಾರು ಬದಲಾವಣೆ ಆಗಲು ಸಾಧ್ಯವಿದೆಯೋ ಅಂಥವರನ್ನು ಬದಲಾಯಿಸು. ಆಗದೇ ಇದ್ದರೆ ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡು. ನಾನು ಮುಂದೆ ನಿಂತು ಅದನ್ನೆಲ್ಲ ಸಮಸ್ಯೆ ಬಗೆಹರಿಸುತ್ತೇನೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಬಂದಂಥ ದಾರಿಯಲ್ಲೇ ಅವರು ಹೋಗಲೇಬೇಕಾಗುತ್ತದೆ. ಆದರೆ ಒಂದು ತಿಳಿದುಕೋ, ಯಾರು ಏನೇ ತೊಂದರೆ ಮಾಡಿದರೂ ನಮ್ಮ ಹಣೆ ಬರದಲ್ಲಿ, ನಮ್ಮ ಜಾತಕದ ಫಲದಲ್ಲಿ ಏನು ಬರೆದಿದೆಯೋ ಅದೇ ನಡೆಯುತ್ತದೆ. ಹಾಗಾಗಿ ಯೋಚನೆ ಬಿಟ್ಟು ನೆಮ್ಮದಿಯಿಂದಿರು. ಮುಂಬರುವ ದಿನಗಳಲ್ಲಿ ನಾನು ಏನು ಮಾಡಬೇಕೆಂಬುದು ನಿನಗೆ ಸೂಚನೆಗಳ ಮೂಲಕ ತಿಳಿಸುತ್ತೇನೆ. ಅಷ್ಟೇ ಅಲ್ಲ ಕಂದ, ಶತ್ರು ಬಾಧೆ ತುಂಬ ಇದೆ. ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ ಅಲ್ವಾ? ಆಂಜನೇಯ ಸ್ವಾಮಿಗೆ ಪ್ರತಿ ಶನಿವಾರ ಒಂದು ತುಳಸಿ ಮಾಲೆಯನ್ನು ಕೊಡುತ್ತಾ ಬಾ. ಸಾಧ್ಯವಾದರೆ ಎಲ್ಲ ದೋಷಗಳು ನಿವಾರಣೆಯಾಗಿ ಶತ್ರುಗಳನ್ನು ಸಂಹಾರ ಮಾಡುತ್ತಾನೆ. ಜೊತೆಗೆ ಸಂಕಷ್ಟಹರ ಗಣಪತಿಗೂ ಒಂದು ತುಳಸಿ ಮಾಲೆ ಕೊಡುತ್ತಾ ಬಾ. ಗರಕ್ಕೆ ಸಮೇತ ಮಾಡುತ್ತಾ ಬಂದ ಹಾಗೆ ಇವರಿಬ್ಬರು ಸೇರಿ ನಿನಗೆ ರಕ್ಷಣೆ ಕೊಟ್ಟು ನಿನ್ನನ್ನು ಯಾವ ದಾರಿಗೆ ನಡೆಸಬೇಕು ಆ ದಾರಿಗೆ ತಲುಪಿಸುತ್ತಾರೆ. ಚಿಕ್ಕ ಪರಿಹಾರ, ಆದರೆ ಅದ್ಭುತವಾದ ಲಾಭಗಳು. ಇಷ್ಟೊಂದು ಮನಸ್ಸಿಗೆ ಬೇಜಾರು ಮಾಡಿಕೊಂಡಿರಬೇಡ. ಎಲ್ಲದಕ್ಕೂ ಪರಿಹಾರ ಖಂಡಿತವಾಗಿ ಸಾಧ್ಯ ಇದೆ. ಹಾಗೆ ನೀವು ಇವತ್ತು ಒಬ್ಬರನ್ನ ಭೇಟಿಯಾಗಬೇಕು. ಅವರಿಂದ ಕೆಲವೊಂದಿಷ್ಟು ಸಲಹೆಗಳನ್ನು ತೆಗೆದುಕೊಳ್ಳಬೇಕು. ಅದರಿಂದ ಅಭಿವೃದ್ಧಿ ಏನು ಬೇಕೋ ಅದನ್ನು ಮಾಡಬೇಕೆಂದು ಯೋಚನೆ ಮಾಡಿದೆಯಲ್ವಾ? ಅದನ್ನು ಮಾಡು. ನಾನಿದ್ದೇನೆ. ನಾನು ನಿನ್ನ ಜೊತೆಗೆ ಇದ್ದೇನೆ. ನಿನ್ನ ಸಮಕ್ಷವಾಗಿ ಎಲ್ಲವನ್ನು ನಡೆಸಿಕೊಂಡು ಹೋಗುತ್ತೇನೆ, ಸರಿನಾ? ಹಾಗೆಯೇ ನಾನು ನಿನ್ನ ಕೈ ಬಿಡೋದಿಲ್ಲ. ಎಷ್ಟೊಂದು ಸಮಸ್ಯೆ ಬಂದ್ರೂ ಪರಿಹಾರ ಖಂಡಿತವಾಗಲೂ ಸಾಧ್ಯ ಇದೆ. ಇವತ್ತು ಆ ಪರಿಹಾರಕ್ಕೆ ದಾರಿ ಇದ್ದೇ ಇರುತ್ತದೆ ಕಂದ.